ಅಪಾಯಕಾರಿ ಸಂದರ್ಭಗಳಲ್ಲಿ ಸಾರ್ವಜನಿಕರ ರಕ್ಷಣೆಗೆ ಧಾವಿಸುವ ಸಿರ್ಸಿಯ ಶ್ರೀ ಮಾರಿಕಾಂಬಾ ಲೈಫ್ ಗಾರ್ಡ್ಸ್ ತಂಡದ ಕಾರ್ಯಗಳಿಗೆ ಸಹಾಯಕಾರಿಯಾಗಲಿ ಎಂಬ ಸದುದ್ದೇಶದಿಂದ ಶಾಸಕ ಭೀಮಣ್ಣ ನಾಯ್ಕ ಅವರು 1 ಲಕ್ಷ ರೂಪಾಯಿ ಮೌಲ್ಯದ ರಕ್ಷಣಾ ಪರಿಕರಗಳನ್ನು ಕೊಡುಗೆಯಾಗಿ ನೀಡಿದರು. ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರನ್ನು ರಕ್ಷಿಸುವ ವೇಳೆ ಲೈಫ್ ಗಾರ್ಡ್ ತಂಡಕ್ಕೆ ಅತ್ಯಗತ್ಯವಾದ ಸುರಕ್ಷತಾ ಪರಿಕರಗಳ ಕೊರತೆ ಇತ್ತು. ಈ ಕುರಿತು ತಂಡದ ಸದಸ್ಯರು ಶಾಸಕರಲ್ಲಿ ಈ ಹಿಂದೆ ಮನವಿ ಮಾಡಿಕೊಂಡಿದ್ದರು. ಈ ಮನವಿಯನ್ನು ಶಾಸಕರು ಪುರಸ್ಕರಿಸಿ ಸಾರ್ವಜನಿಕರ ಹಿತದೃಷ್ಟಿ ಹಾಗೂ ತಂಡದ ಶ್ರಮವನ್ನು ಪರಿಗಣಿಸಿ ತಮ್ಮ ಸ್ವಂತ ಖರ್ಚಿನಿಂದ 1 ಲಕ್ಷ ರೂಪಾಯಿ ಮೌಲ್ಯದ ರಕ್ಷಣಾ ಪರಿಕರಗಳನ್ನು ಶಾಸಕರ ಕಾರ್ಯಾಲಯದಲ್ಲಿ ಹಸ್ತಾಂತರ ಮಾಡಿದರು. ನಂತರ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ, ಮಾರಿಕಾಂಬಾ ಲೈಫ್ ಗಾರ್ಡ್ ತಂಡವು ಪ್ರಾಣದ ಹಂಗನ್ನ ಲೆಕ್ಕಿಸದೆ ನಿಸ್ವಾರ್ಥವಾಗಿ ಸಾರ್ವಜನಿಕರ ರಕ್ಷಣೆಗೆ ಧಾವಿಸುತ್ತಿರುವುದನ್ನು ಶ್ಲಾಘನೀಯ. ಅವರು ಕರ್ತವ್ಯ ನಿರ್ವಹಿಸುವಾಗ ಅವರ ಜೀವ ರಕ್ಷಣೆಯು ಮುಖ್ಯ. ಹೀಗಾಗಿ ಅವರ ಮನವಿಗೆ ಸ್ಪಂದಿಸಿ ಈ ಸುರಕ್ಷತಾ ಸಾಮಗ್ರಿಗಳನ್ನು ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಸಿ ಚಂದ್ರಶೇಖರ್, ಆರ್ಜಿ, ಡಿವೈಎಸ್ಪಿ ಗೀತಾ ಪಾಟೀಲ್, ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷೆ ಸುಮಾ ಉಗ್ರಾಣ್ಕರ್, ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷರಾದ ಜಗದೀಶ್ ಗೌಡ ಅವರು, ಬಗರ್ ಹುಕುಂ ಸಮಿತಿಯ ಸದಸ್ಯ ಎಸ್ಕೆ ಭಾಗವತ್ ಸೇರಿದಂತೆ ಮಾರಿಕಾಂಬಾ ಲೈಫ್ ಗಾರ್ಡ್ ತಂಡದ ಸದಸ್ಯರು ಉಪಸ್ಥಿತರಿದ್ದರು. ಶಿರಸಿಯ ಮಾರಿಕಾಂಬೆಗೆ ನಮಿಸುತ್ತಾ ಶಿರಸಿಯ ಜನಪ್ರಿಯ ಶಾಸಕ ಶ್ರೀ ಭೀಮಣ್ಣ ನಾಯ್ಕ ಅವರು ನಮಗೆ ಕೆಲವೊಂದು ಐಟಮ್ ಬೇಕು ಹೇಳಿದ ತಕ್ಷಣ ಸ್ಪಂದಿಸಿ ನಮಗೆ ಬೇಕಾದ ಎಲ್ಲ ಐಟಮ್ಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಈ ಘಟನೆ ಆಗಬಾರ್ದು ಅಂತ ಹೇಳ್ತಾ ಇದ್ದೇವೆ. ನಿಜವಾಗಿಯೂ ಆಪತ್ತು ಬಂದವರು ನಮಗೆ ಈಗ ಕೆಲಸ ಮಾಡಿಕೊಟ್ಟವರು ನಿಜವಾದ ಆಪತ್ತು ಬಂದವರು ಭೀಮಣ್ಣ ನಾಯ್ಕ ಅಂತ ಹೇಳ್ತಾ ಇದ್ದೇನೆ ನಾನು. ಮತ್ತು ಇದಕ್ಕೆ ಸ್ಪಂದಿಸಿದ ಪೊಲೀಸ್ ಇಲಾಖೆ ಹಾಗೂ ಮಾಧ್ಯಮದ ಮಿತ್ರರು ಹಾಗೂ ಬಂದಿರುವ ಎಲ್ಲ ನನ್ನ ಸಹಪಾಠಿಗಳು ಮತ್ತು ಸ್ಟಾಫಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಮತ್ತು ಈ ಥರ ಘಟನೆ ಶಿರಸಿಯಲ್ಲಿ ಆದಾಗ 24/7 ಕೆಲಸ ಮಾಡುತ್ತೇವೆ ಅಂತ ನಾವು ಇನ್ನೂ ಹೆಚ್ಚಿನಾಗಿ ಹೇಳ್ಕೊಳ್ತಿದ್ದೇವೆ. ಮತ್ತು ಈ ಥರ ಘಟನೆ ಆಗಬಾರ್ದು, ಯಾವಾಗ ಆಗಬಾರ್ದು ಅಂದ್ಕೊಳ್ತಿದ್ದೀವಿ. ಆಕಸ್ಮಿಕ ಆದಲ್ಲಿ ನಮಗೆ ಕರೆ ಮಾಡಿದ ತಕ್ಷಣ ನಮ್ಮ ಎಲ್ಲ ಸಹಪಾಠಿಗಳು ಈ ಶಿರಸಿ ಒಂದೇ ಅಲ್ಲ, ಇಲ್ಲಿ ಕರ್ನಾಟಕ ಮಟ್ಟದಲ್ಲೂ ಹೋಗೋಕ್ಕೆ ನಾವು ರೆಡಿಯಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲು ನಾನು ಬಯಸುತ್ತೇನೆ. ಕೆನರಾ ಪ್ಲಸ್ ನ್ಯೂಸ್, ಶಿರಸಿ.